ನಮಸ್ತೆ, ಗುಡ್ ಆಫ್ಟರ್ನೂನ್. ಸೊ ಇವತ್ತು ಬೆಳಗ್ಗೆ ತುಂಬಾ ಬೇಗ ಎದ್ದು ನಾವು ಕಾಶಿ ವಿಶ್ವನಾಥನ ದರ್ಶನವನ್ನ ಮಾಡಿದ್ವಿ. ಅದಕ್ಕಿಂತ ಮೊದಲು ಕಾಲ ಭೈರವನ ಟೆಂಪಲ್ ಅನ್ನ ನೋಡಿದ್ವಿ. ಸೊ ಈ ಒಂದು ಪ್ಲೇಸ್ಗೆ ನಾವು ಬಂದಿದ್ದೀವಿ. ಈ ಪ್ಲೇಸ್ಗೆ ಬರೋದಕ್ಕಿಂತ ಮುಂಚೆ ಯಾವ್ಯಾವ ಪ್ಲೇಸಸ್ ಅನ್ನೋದಿದೆ ಅಲ್ವಾ, ನಮ್ಮ ಸನಾತನ ಧರ್ಮದಲ್ಲಿ ತುಂಬಾ ಪವಿತ್ರ ಅಂತ ನಾವು ಆರಾಧನೆ ಮಾಡ್ಕೊಂಡು ಬಂದಿರೋದು, ಅದು ಕೂಡ ಇತ್ತೀಚಿನ ದಿನದಲ್ಲಿ ಕಾಶಿ ಕಾರಿಡಾರ್ ಅನ್ನೋದು ಏನು ನಿರ್ಮಾಣ ಆಗಿದೆ ಅದೆಲ್ಲವನ್ನ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಆಗಿ ಒಂದು ವಿಡಿಯೋವನ್ನ ಶೇರ್ ಮಾಡ್ತೀನಿ. ದಟ್ ವಿಲ್ ಬಿ ಇನ್ ಬ್ರೀಫ್. ಸೊ ಇದು ಏನಪ್ಪಾ ಅಂತಂದ್ರೆ ಸಾರನಾಥ. ಈ ಸಾರನಾಥ ಏನಕ್ಕೆ ಫೇಮಸ್ ಅಂತಂದ್ರೆ, ಸಾರ ಅಂತಂದ್ರೆ ಯಾವ್ದಾದ್ರು ಒಂದು ತತ್ವ ಅಂತ ಹೇಳ್ತೀವಲ್ವಾ, ನಾಥ ಅಂತಂದ್ರೆ ದ ಓನರ್. ಬುದ್ಧನಿಗೆ ಯಾವಾಗ ಎನ್ಲೈಟನ್ಮೆಂಟ್ ಅನ್ನೋದಾಗತ್ತೆ, ತನ್ನ 5 ಮೊದಲ ಶಿಷ್ಯಂದರಿಗೆ ಇಲ್ಲಿ ಕಾಶಿಯಲ್ಲಿ ಅವನು ದೀಕ್ಷೆಯನ್ನ ಅಥವಾ ಉಪದೇಶವನ್ನ ಕೊಡ್ತಾನೆ. ಅದರ ಒಂದು ಸಿಗ್ನಿಫಿಕೆನ್ಸ್ ಅನ್ನು ಹೊಂದಿರುವಂತಹ ಪ್ರದೇಶ. ಸೊ ಈ ಒಂದು ಸಾರನಾಥ ಅನ್ನುವಂಥದ್ದು ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಹಿಸ್ಟ್ರಿ ಸಿಗ್ನಿಫಿಕೆನ್ಸ್ ಇರಬಹುದು, ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಜನರೇಷನ್ ಅನ್ನೋದು ಏನಿದೆಲ್ಲ ಹೇಗೆ ಬೆಳ್ಕೊಂಡು ಬಂದಿದೆ, ಇದು ಎಲ್ಲದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥದ್ದು. ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡೋಕಿದ್ದೀವಿ. ಸ್ಟೇ ಟ್ಯೂನ್ಡ್. ನೀವು ಯಾವುದೇ ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋದ್ರೂ ಕೂಡ ಯಾವುದಾದ್ರೂ ಒಂದು ಲೋಕಲ್ ಗೈಡನ್ನು ಹೈರ್ ಮಾಡೋದನ್ನು ಮರಿಬೇಡಿ. ಏನು ಒಂದು 200-300 ರೂಪಾಯಿ ಜಾಸ್ತಿ ಖರ್ಚಾಗಬಹುದು ಅಷ್ಟೇ, ಆದರೆ ಆ ಸ್ಥಳ ಏನು, ಹಿಂದೆ ಏನಾಗಿತ್ತು, ಅದಕ್ಕೆ ಕಾರಣ ಏನು, ಇದು ಎಲ್ಲದಕ್ಕೂ ನಿಮಗೆ ಡೀಟೇಲ್ ಆಗಿರುವಂತಹ ಅಥೆಂಟಿಕ್ ಆನ್ಸರ್ ಅನ್ನೋದು ಸಿಗುತ್ತೆ. ಅಲ್ಲಿಂದ ನಾವು ಒಂದು ಹೊಸದಾಗಿ ನಿರ್ಮಾಣ ಆಗಿರೋ ಲಿಟ್ರಲಿ ವರ್ಲ್ಡ್ ಕ್ಲಾಸ್ ಮ್ಯೂಸಿಯಂ ಅನ್ನು ನೋಡಿದ್ವಿ. ದಿಸ್ ಈಸ್ ವರ್ತ್ ವಿಸಿಟಿಂಗ್. ಅದಾದ್ಮೇಲೆ ಬನಾರಸ್ ಅಂತಂದ್ರೆ ಏನಕ್ಕೆ ಫೇಮಸ್ ಹೇಳಿ, ಬನಾರಸಿ ಸಾರಿ. ಸೊ ಇದು ಕೈಮಗ್ಗದಲ್ಲಿ 1-1.5 ವಾರ ಸೇರಿ ಕೇವಲ ಒಂದು ಸೀರೆಯನ್ನ ಇಷ್ಟು ಕಷ್ಟಪಟ್ಟು ಹೆಣಿತಾರಂತೆ ಅವರು. ಸೊ ಈ ಒಂದು ಎಂಪೋರಿಯಂ ಅನ್ನೋದು ಕೂಡ ಯು ಶುಡ್ ವಿಸಿಟ್. ಎಸ್ಪೆಷಲಿ ಹೆಂಗಸರು ನಿಮ್ಮ ಜೊತೆ ಇದ್ದಾರೆ ಅಂತಂದ್ರೆ, ಹೆಂಗಸರು ಇಲ್ಲ ಅಂದ್ರೂ ಪರವಾಗಿಲ್ಲ, ಅಮ್ಮಂದ್ರಿಗೆ, ಗರ್ಲ್ ಫ್ರೆಂಡ್ಸ್ಗೆ, ಹೆಂಡ್ತೀರಿಗೆ ಅಂತ ನನ್ನ ಜೊತೆ ಬಂದಿದ್ದಂತಹ ಕೆಲವು ಜನ ಸಾರಿಯನ್ನು ಪರ್ಚೇಸ್ ಮಾಡಿದ್ರು ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅದಾದಮೇಲೆ ಕಾಶಿಯಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಒಂದಷ್ಟು ಪ್ಲೇಸಸ್ ತಿಂಡಿ ತಿನ್ನೋಕ್ಕೆ, ಊಟ ಮಾಡೋಕ್ಕೆ ಅಂತ ವೆರಿ ಫೇಮಸ್. ಅಂಥದ್ರಲ್ಲಿ ಒಂದು ಪೈಲ್ವಾನ್ ಲಸ್ಸಿ ಅಂತ. ಇಲ್ಲಿ ನಮ್ಮವರೆಲ್ಲ ಲಸ್ಸಿ ಕುಡಿದ್ರು, ನಾನು ಸಮೋಸ ತಿಂದೆ, ಏನು ಸೂಪರ್ ಆಗಿತ್ತು ಅಂತಂದರೆ ಹಾಗೆ ಮಂಗಣ್ಣಂಗೆ ಒಂದು ಹಾಯ್ ಹೇಳಿಬಿಟ್ಟು ಉದ್ದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಬಹಳ ದಿನದ ನಂತರ ಒಂದು ರೀತಿಯಲ್ಲಿ ಒಂದು ಒಳ್ಳೆ ವಾಕಿಂಗ್ ಆಯಿತು ಅಂತ ಹೇಳ್ಬಹುದು. ಎಲ್ಲಿಗೆ ಬಂದಿದ್ವಿ ಅಂತಂದ್ರೆ ಹನುಮಾನನ ಆಶೀರ್ವಾದವನ್ನ ಪಡ್ಕೊಳ್ಳೋಕೆ. ನೆಕ್ಸ್ಟ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ನಾವಿವತ್ತು ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮುಗಿಸಿ ಒಂದು ಲಾಂಗ್ ಜರ್ನಿಗೆ ಅಂತ ಹೊರಟ್ವಿ. ಸೊ ಇಟ್ ಫೆಲ್ಟ್ ಲೈಕ್ ವೀಕೆಂಡ್ ನೆಕ್ಸ್ಟ್ ಟ್ರಿಪ್ ಪ್ಲಾನ್ಸ್. ಆ್ಯಂಡ್ ಎಲ್ಲಿಗಪ್ಪ ಆಗಿತ್ತು ಲಾಂಗ್ ಜರ್ನಿ ಅಂತಂದ್ರೆ, ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಿಹಾರ್. ಸೊ ಇದು ನಮ್ಮ ಟ್ರಿಪ್ ನ 3ನೇ ದಿನ. ಇವಾಗ ಇಲ್ಲಿ ಈ ರೀತಿ ಟುಕ್ ಅಲ್ಲಿ ಕುತ್ಕೊಂಡು ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ ಥೈಲ್ಯಾಂಡ್ಗೆ. ಏನಂದೆ ಇನ್ನೊಂದ್ಸಲ ಹೇಳು. ಬಟ್ ಲಿಟ್ರಲಿ ಥೈಲ್ಯಾಂಡ್ಗಲ್ಲ, ಬಿಹಾರಲ್ಲಿ ಒಂದು ಥೈಲ್ಯಾಂಡ್ ಟೆಂಪಲ್ ಅಂತ ಇದೆ. ಸೊ ಇಲ್ಲಿ ಕೆಲವೊಂದಷ್ಟು ಈ ಬುದ್ಧಿಸ್ಟ್ ರಿಲೇಟೆಡ್ ಆಗಿರುವಂತ ಪಿಲ್ಗ್ರಿಮೇಜ್ ಅನ್ನೋದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅನ್ನೋದು ನಿಮ್ಗೆ ನೋಡೋಕೆ ಸಿಗುತ್ತೆ. ಮೊದಲು ಥೈಲ್ಯಾಂಡ್ ಹೋಗ್ತೀವಿ, ಥೈಲ್ಯಾಂಡ್ ಇಂದ ಆಮೇಲೆ ಬೇರೆ ಬೇರೆ ಟೆಂಪಲ್ ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಂತೆ. ಸೊ ಸ್ಟೇ ಟ್ಯೂನ್ಡ್. इस सज्जन को क्या तकलीफ है भाई? अय्यो ಸೊ ದಿಸ್ ಈಸ್ ಥೈಲ್ಯಾಂಡ್ ಟೆಂಪಲ್. ನಮ್ಮ ಬಿಹಾರಲ್ಲಿ ಇರುವಂತಹ ಥೈಲ್ಯಾಂಡ್ ಟೆಂಪಲ್ಗೆ ಬಂದಿದ್ದೀವಿ. ಒಳಗಡೆ ನೋಡಿ, ಆರ್ಕಿಟೆಕ್ಚರ್ ಎಲ್ಲ ನೋಡಿದ ತಕ್ಷಣ ಇಟ್ ಫೀಲ್ಸ್ ಲೈಕ್ ಥೈಲ್ಯಾಂಡ್. ಸೊ ದ ನೇಮ್ ಈಸ್ ಥೈಲ್ಯಾಂಡ್. ಆ್ಯಂಡ್ ಆಲ್ಸೋ ದಿಸ್ ಈಸ್ ಒನ್ ಆಫ್ ದ ಮೇನ್ ಸೆಂಟರ್ಸ್ ಫಾರ್ ಬುದ್ಧಿಸ್ಟ್. ಯಾಕೆಂತಂದರೆ ಬುದ್ಧ ಏನೇನು ಪ್ರೀಚಿಂಗನ್ನು ಮಾಡ್ದ, ಎನ್ಲೈಟನ್ಮೆಂಟನ್ನು ಏನು ಪಡ್ಕೊಂಡ, ಇದೆಲ್ಲವೂ ಕೂಡ ಸುತ್ತಮುತ್ತಲಿನ ಪ್ರದೇಶಕ್ಕೆ ಸೇರಿರೋದ್ರಿಂದ ಸೊ ಈ ಒಂದು ನಂಬಿಕೆ ಅನ್ನೋದು, ಹಾಗೆ ಜನ ಬರೋದಿರ್ಬೋದು, ಎಬ್ರಾಡಿಂದ ಜನ ಬರೋದಿರ್ಬೋದು, ಎಸ್ಪೆಷಲಿ ಬುದ್ಧಿಸ್ಟ್. ಸೊ ಅದೆಲ್ಲವೂ ಕೂಡ ವಿ ಕ್ಯಾನ್ ಸಿ ಹಿಯರ್. ಇದು ನಮ್ಮ ನ್ಯಾಷನಲ್ ಎಂಬ್ಲೆಮ್. A few moments later. ಆಲ್ ರೈಟ್, ಇವಾಗ ನಾವು ಥೈಲ್ಯಾಂಡಿಂದ ಡೈರೆಕ್ಟ್ ಚೈನಾಗೆ ಬಂದಿದ್ದೀವಿ, ಆಯಿತಾ. ಸೊ ಈ ಚೈನೀಸ್ ಟೆಂಪಲ್ ಒಳಗಡೆ ಏನಿದೆ ಅನ್ನೋದನ್ನು ಲೆಟ್ಸ್ ಗೋ ಆ್ಯಂಡ್ ಡಿಸ್ಕವರ್.
ಇದ್ರ ಒಳಗಡೆ 3 ಗೋಲ್ಡನ್ ಕಲರ್ನ ಬುದ್ಧನ ಮೂರ್ತಿಗಳಿದ್ವು. ಐ ಡೋಂಟ್ ನೋ ವೈ ಐ ಫೀಲ್ ಕನೆಕ್ಟೆಡ್ ಟು ಬುದ್ಧ. ಬುದ್ಧಂಗೂ ಶಿವಂಗೂ ಏನೋ ಸಂಬಂಧ ಡೆಫಿನೆಟ್ಲಿ ಇದೆ. ಸೊ ಇವಾಗ ನಾವು ಮಹಾಬೋಧಿ ಟೆಂಪಲ್ ಅನ್ನೋ ಕಡೆ ಬಂದಿದ್ದೀವಿ. ಇದರ ಒಳಗಡೆ ಫೋನ್ ಅಲೌಡ್ ಇಲ್ಲ, ಬಟ್ ನಾನು ನಿಮಗೆ ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಈ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದರೆ, ನಮ್ಮ ಬುದ್ಧನಿಗೆ ಎನ್ಲೈಟನ್ಮೆಂಟ್ ಅನ್ನೋದು ಸಿಗುತ್ತಲ್ವ, ಆ ಒಂದು ಸಿಗ್ನಿಫಿಕೆನ್ಸ್ನ ಜೊತೆಗೆ ಇಲ್ಲಿ ಯಾವ ಬೋಧಿ ವೃಕ್ಷದ ಕೆಳಗಡೆ ಅವನು ತಪಸ್ಸನ್ನು ಮಾಡಿದ್ದ ಅದರ ಸ್ಯಾಪ್ಲಿಂಗ್ಸ್ ಇವತ್ತಿಗೂ ಕೂಡ ಇದೆ ಅಂತ ಹೇಳಲಾಗುತ್ತೆ. ಸೊ ಇದು ಆಲ್ಮೋಸ್ಟ್ 45 ಮಿನಿಟ್ಸ್ ತೊಗೊಳತ್ತಂತೆ. ನಾವು ಒಂದು ಗೈಡನ್ನು ತೊಗೊಂಡಿದ್ದೀವಿ. ಸೊ ಇದರ ಹಿಸ್ಟ್ರಿ ಏನು ಅನ್ನೋದನ್ನು ಕರೆಕ್ಟಾಗಿ ಪ್ರಾಪರಾಗಿ ತಿಳ್ಕೊಂಡು, ಸೊ ಐ ವಿಲ್ ಮೇಕ್ ಎನ್ ಅಟೆಂಪ್ಟ್ ಟು ಇಂಟರ್ಪ್ರಿಟ್ ದ ಸೇಮ್. ಸೊ ಲೆಟ್ಸ್ ಗೋ ಇನ್ಸೈಡ್. 2 hours later. ಹಲೋ, ಸೊ ನಾನು ಇವಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಮಹಾಬೋಧಿ ಟೆಂಪಲ್ ಹತ್ರ ಇದ್ದೀನಿ. ಯಾವ ಒಂದು ಪ್ಲೇಸ್ ನಲ್ಲಿ ಬುದ್ಧನಿಗೆ ಎನ್ಲೈಟನ್ಮೆಂಟ್ ಅನ್ನೋದು ಸಿಕ್ತು, ಆ ಒಂದು ಪ್ಲೇಸ್ ಇದು. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅನ್ನೋದು ನನಗೆ ಗೊತ್ತಾಯ್ತಿಲ್ಲಿ. ಸೊ ನನ್ನ ಕೈಯಲ್ಲಿ ಈ ಒಂದು ಎಲೆ ನೋಡ್ತಾ ಇದ್ದೀರಲ್ಲ, ಇದು ಬುದ್ಧ ಯಾವ ಮರದ ಕೆಳಗಡೆ ಕುತ್ಕೊಂಡು ಮೆಡಿಟೇಷನ್ ಅನ್ನ ಮಾಡಿ ಎನ್ಲೈಟನ್ಮೆಂಟ್ ಅನ್ನ ಪಡ್ಕೊಂಡಿದ್ದ ಅದೇ ಮರದ ಮರಿ 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 ಮಗು, ಅಂದ್ರೆ 4th ಜನರೇಷನ್ ಸ್ಯಾಪ್ಲಿಂಗ್ ನಿಂದ ಇವಾಗ ಒಳಗಡೆ ತುಂಬಾ ದೊಡ್ಡದಾಗಿರುವಂತಹ ಮರ ಆಗಿದೆ. ಅದರದ್ದು ಎಲೆ ಏನಪ್ಪಾ ಕತೆ ಅಂತಂದ್ರೆ, ಯಾವಾಗ ಬುದ್ಧ ಯಾವ ಬೋಧಿ ವೃಕ್ಷದ ಕೆಳಗಡೆ ಎನ್ಲೈಟನ್ಮೆಂಟ್ ಅನ್ನ ಪಡ್ಕೊಂಡಲ್ಲ, ಅದನ್ನ ಅಶೋಕ ಸಾಮ್ರಾಟನ ಕಾಲದಲ್ಲಿ ಯಾವಾಗ ಕಳಿಂಗ ಯುದ್ಧ ಅನ್ನೋದು ನಡೆಯುತ್ತೆ, ಆ ಯುದ್ಧ ಆದ್ಮೇಲೆ ಬುದ್ಧಿಸಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾನೆ, ಎಲ್ಲವನ್ನ ಪರಿತ್ಯಾಗ ಮಾಡೋಕ್ ಹೊರಟಿರ್ತಾನೆ. ಅದು ಅಶೋಕನ ಹೆಂಡತಿಗೆ ಇಷ್ಟ ಇರೋದಿಲ್ಲ. ಆ ಸಮಯದಲ್ಲಿ ಆ ಒಂದು ವೃಕ್ಷವನ್ನ ಕಡಿದು ಹಾಕ್ತಾಳೆ. 2ನೇ ಜನರೇಷನ್ ಮತ್ತೆ ಅಲ್ಲಿ ಹುಟ್ಕೊಳ್ಳುತ್ತೆ. ಆ ಸ್ಯಾಪ್ಲಿಂಗ್ ಅನ್ನೋದು ಹುಟ್ಕೊಂಡು ಮತ್ತೆ ಬೋಧಿ ವೃಕ್ಷ ಉತ್ಪತ್ತಿ ಆಗಿರುವಂತಹ ಸಂದರ್ಭದಲ್ಲಿ ಶಶಾಂಕ್ ಅನ್ನುವಂತ ಒಬ್ಬ ದೊರೆ ಅದನ್ನ ಡೆಸ್ಟ್ರಾಯ್ ಮಾಡಿಸ್ತಾನೆ. ಬೇಕು ಅಂತ ಅವನಿಗೆ ಬುದ್ಧಿಸಮ್ ಇಷ್ಟ ಇರೋದಿಲ್ಲ. 3rd ಟೈಮ್ ಏನಾಗುತ್ತೆ ಅಂತಂದ್ರೆ, ನ್ಯಾಚುರಲ್ ಕೆಲಾಮಿಟಿ, ಈಗ ಥಂಡರ್ ಆಗೋದು ಅಥವಾ ಏನಾದ್ರೂ ಈ ನ್ಯಾಚುರಲ್ ಕೆಲಾಮಿಟಿ ಅಂತ ಆಗತ್ತಲ್ಲ, ಜೋರಾಗಿ ಮಳೆ ಬಂದು, ಹಾಗಾಗಿ ಆ ಒಂದು ಮರ ಅನ್ನೋದು ಅಲ್ಲಿ ಡೆಸ್ಟ್ರಾಯ್ ಆಗಿ ಹೋಗುತ್ತೆ. ಆದ್ರೆ ಈ ಸಂಘಮಿತ್ರ ಮಹೇಂದ್ರ ಅಂತ ಯಾರು ಅಶೋಕನ ಮಕ್ಕಳಿರ್ತಾರೆ, ಅವರು ಶ್ರೀಲಂಕಾಗೆ ಹೋಗಿ ಬುದ್ಧಿಸಮ್ ಅನ್ನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಅವರಿಗೆ ಮೆಡಿಟೇಷನ್ ಪರ್ಪಸ್ಗೆ ಅಂತ ಇಲ್ಲಿರುವಂತಹ ಅದೇ ಬೋಧಿ ವೃಕ್ಷದ ಒಂದು ರೆಂಬೆಯನ್ನ ತಗೊಂಡೋಗಿ ಅಲ್ಲಿ ದೊಡ್ಡ ಮರ ಮಾಡಿರ್ತಾರೆ ಶ್ರೀಲಂಕಾದ ಅನುರಾಧಪುರಂ ಅನ್ನುವಲ್ಲಿ. ಅಲ್ಲಿಂದ ಮತ್ತೆ ತಂದು ಇಲ್ಲಿ ಅದೇ ಪ್ಲೇಸ್ ಅಲ್ಲಿ ದೊಡ್ಡ ಮರ ಮಾಡಿ ಬೆಳೆಸಿದ್ದಾರೆ. 4th ಜನರೇಷನ್ ನ ಸ್ಯಾಪ್ಲಿಂಗ್ ಅನ್ನೋದು. ಅಂದ್ರೆ ಬುದ್ಧನ ಎನ್ಲೈಟನ್ಮೆಂಟ್ ಇಂದ ಇವತ್ತಿನವರೆಗೆ ನಾವೇನು ಬದುಕ್ತಾ ಇದ್ದೀವಿ ಅದಕ್ಕೆ ಈ ಒಂದು ಎಲೆ ಅನ್ನೋದು ಸಾಕ್ಷಿ. ಲುಕ್ ಎಟ್ ದ ರಿಚ್ನೆಸ್ ಆಫ್ ಅವರ್ ಹಿಸ್ಟ್ರಿ. ಈ ಒಂದು ರಿಚ್ ಹಿಸ್ಟಾರಿಕಲ್ ಸ್ಟೋರಿಯನ್ನ ಕೇಳಿಸ್ಕೊಂಡಾದ್ಮೇಲೆ ನಾವು ಅಲ್ಲೇ ಇದ್ದಂತಹ ಒಂದು ಬ್ಯೂಟಿಫುಲ್ ಟಿಬೇಟಿಯನ್ ಟೆಂಪಲ್ ಅನ್ನ ವಿಸಿಟ್ ಮಾಡಿದ್ವಿ. ಅಗೇನ್ ಇಟ್ ಫೆಲ್ಟ್ ಲೈಕ್ ಭೂತಾನ್. ಯಾರು ನನ್ನ ಭೂತಾನ್ ವ್ಲಾಗ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಚೆಕ್ ಮಾಡಿ, ಯು ವಿಲ್ ಲವ್ ಇಟ್. ಅದಾದ್ಮೇಲೆ ಇಡೀ ಬಿಹಾರಲ್ಲಿ ಫೇಮಸ್ ಏನಪ್ಪಾ ಅಂತಂದ್ರೆ, ಈಗ ನೋಡ್ತಿದ್ದೀರಲ್ಲ ದಿ ಬಿಗ್ ಬುದ್ಧ ಸ್ಟ್ಯಾಚ್ಯೂ, ಹೆಸರಿಗೆ ತಕ್ಕ ಹಾಗೆ 61 ಫೀಟ್ ಹೈಟ್ ಅಲ್ಲಿ ಇದೆ. ಪ್ರಪಂಚದಾದ್ಯಂತ ಎಲ್ಲಾ ಬುದ್ಧಿಸ್ಟ್ಗೆ ಇದು ಒಂದು ಪವಿತ್ರ ಕ್ಷೇತ್ರ ಕೂಡ ಹೌದು. ಅಲ್ಲಿಂದ ನಾವು ವಿಷ್ಣುಪದ್ ಟೆಂಪಲ್ ಅನ್ನ ನೋಡೋಕೆ ಅಂತ ಹೋದ್ವಿ. ನನಗೇನು ಖುಷಿಯಾಗಿದ್ದು ಈ ಟೆಂಪಲ್ ಅಲ್ಲಿ ಗೊತ್ತಾ, ನಾವೆಲ್ಲರೂ ಭಾರತೀಯರು ಕರೆಕ್ಟ್, ಆದ್ರೆ ನಮ್ಮ ಉತ್ತರ ಭಾರತದ ಕೆಲವೊಂದಷ್ಟು ಆಚಾರ ವಿಚಾರ ವೇಷಭೂಷಣ ಹಾಗೆ ಪೂಜಾ ಪದ್ಧತಿ ಅನ್ನುವಂಥದ್ದು ಏನಿದೆ ನಮ್ಮ ದಕ್ಷಿಣ ಭಾರತಕ್ಕಿಂತ ಒಂದು ಸ್ವಲ್ಪ ಡಿಫರೆಂಟ್ ಇದೆ. ನನಗೆ ಪರ್ಸ್ನಲಿ ಕನೆಕ್ಟ್ ಆಗೋದು ಸೌತ್ ಆಫ್ ಭಾರತದ ಈ ಆಚಾರ ವಿಚಾರಗಳು, ನಂಬಿಕೆಗಳು, ಪೂಜಾ ಪದ್ಧತಿ ಅನ್ನೋದು. ಐ ಫೆಲ್ಟ್ ಸೋ ಕನೆಕ್ಟೆಡ್ ಇನ್ ದಿಸ್ ಟೆಂಪಲ್. ಯಾಕೆಂತಂದ್ರೆ ಇದು ನಮ್ಮ ಸೌತ್ ರೀತಿಯಲ್ಲಿ ಇತ್ತು. ಅದಾದ್ಮೇಲೆ ನಮ್ಮ ಐಟನರಿಯಲ್ಲಿ ಒಂದು ಟೆಂಪಲ್ ಇರಲಿಲ್ಲ. ಅದು ಟೆಂಪಲ್ ಅನ್ನೋದ್ರ ಜೊತೆಗೆ ಶಕ್ತಿ ಪೀಠ, ಅದು ಕೂಡ ಅಷ್ಟಾದಶ ಮಹಾಶಕ್ತಿ ಪೀಠಗಳಲ್ಲಿ ಒಂದು ಮಂಗಳಗೌರಿ ಟೆಂಪಲ್. ಇದ್ರ ಬಗ್ಗೆ ನಂಗೆ ಅಲ್ಲಿಗೆ ಹೋಗೋವರೆಗೂ ಐಡಿಯಾ ಇರಲಿಲ್ಲ. ಬಟ್ ಐ ವಾಸ್ ಫಾರ್ಚುನೇಟ್ ಇನಫ್ ಟು ವಿಸಿಟ್ ಆನ್ ಮೈ ಬರ್ತ್ಡೇ. ಎಷ್ಟು ಖುಷಿ ಆಯಿತು, ಎಷ್ಟು ನೆಮ್ಮದಿ ಸಿಕ್ತು ಅಂತಂದರೆ, ಈ ಒಂದು ಶಕ್ತಿ ಪೀಠದಲ್ಲಿ ಒಳಗಡೆ ಹೋಗಿ ನಾವು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡುವಂತಹ ಒಂದು ಒಳ್ಳೆ ಮೂಮೆಂಟ್ ಕೂಡ ಕ್ರಿಯೇಟ್ ಆಯಿತು. ಅದಾದಮೇಲೆ ನನ್ನ ಬರ್ತ್ಡೇ ಅಂತ ಯಾರಿಗೂ ಅವತ್ತು ನಾನು ಹೇಳಿರಲಿಲ್ಲ, ಬಟ್ ಫಾರ್ ಮೈ ಸರ್ಪ್ರೈಸ್ ಇಟ್ ವಾಸ್ ಅ ಸ್ವೀಟ್ ಸರ್ಪ್ರೈಸ್. Happy birthday to you. Happy birthday to you. ಲಿಟ್ರಲಿ ನನಗೇನೂ ಗೊತ್ತಾಗದೆ, ನನಗೊಂಚೂರು ಹಿಂಟ್ ಕೊಡದೆ ನನ್ನ ಟ್ರೈಬ್ ಮೆಂಬರ್ಸ್ ನನ್ನ ಬರ್ತ್ಡೇಯನ್ನು ಇಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದರು. ಅದು ಕೂಡ ನಾವು ಡಿನ್ನರ್ಗೆ ಅಂತ ಸ್ಟಾಪ್ ಆಗಿದ್ವಿ. ಆ ಒಂದು ಚಿಕ್ಕ ಸಮಯದಲ್ಲೇ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ ಅಂತಂದರೆ
ಐ ಆಮ್ ಟಚ್ಡ್, ಮೋರ್ ದ್ಯಾನ್ ಬ್ಲೆಸ್ಡ್. ಸೊ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಟ್ರೈಬ್ ಮೆಂಬರ್ಸ್. ಯಾಕೆಂತಂದರೆ ಇದು ನನ್ನ ಒನ್ ಆಫ್ ದ ಬೆಸ್ಟ್ ಬರ್ತ್ಡೇಸ್ ಎವರ್. ನನಗೆ ಶಕ್ತಿಪೀಠವನ್ನು ವಿಸಿಟ್ ಆಗೋದೇ ಜಾಸ್ತಿ ಖುಷಿಯಾಗಿದ್ರು, ಜೊತೆಗೆ ನೀವು ಸರ್ಪ್ರೈಸ್, ಲಿಟ್ರಲಿ ಸರ್ಪ್ರೈಸ್ ಆಗಿತ್ತು ಇದು. ಇದನ್ನು ಅರೇಂಜ್ ಮಾಡಿದ್ದೀರಾ. It felt world to me. Thank you so much, dear tribe members. Rest of the story is next week. Till then, please do subscribe, like, comment, share and do whatever else you want to do, but only good intentions. Om Namah Shivaya.